Hello friends, welcome to SP's ರೆಸಿಪೀಸ್ ಆ್ಯಂಡ್ ಫ್ಯಾಮಿಲಿ ವ್ಲಾಗ್ಸ್ ಚಾನಲ್. ನಾನು ಇವತ್ತು ನಿಮಗೆ ಮಸಾಲೆ ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಶುಂಠಿಯನ್ನು ಚೆನ್ನಾಗಿ ತೊಳೆದುಕೊಂಡು ಅದರ ಸಿಪ್ಪೆಯನ್ನು ತಕ್ಕೊಂಡು ಚಿಕ್ಕ ಚಿಕ್ಕದಾಗಿ ತುಂಡುಗಳನ್ನು ಮಾಡ್ಕೊಳ್ತಿದ್ದೀನಿ. ಸೊ ಯಾವ ರೀತಿಯಾಗಿ ತುಂಡುಗಳನ್ನು ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಅದರ ಸಿಪ್ಪೆಯನ್ನು ಸುಲಿದು ಅದನ್ನು ಕೂಡ ಈ ರೀತಿಯಾಗಿ ಒಂದು 800 ಗ್ರಾಮಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಸಿಪ್ಪೆಯನ್ನು ಸುಲ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ಮೊದಲಿಗೆ ಒಣ ಕೊಬ್ಬರಿಯನ್ನು ಚೆನ್ನಾಗಿ ಅದನ್ನು ಚಿಕ್ಕದಾಗಿ ತುರಿದುಕೊಂಡು ಅದನ್ನು ಈ ರೀತಿಯಾಗಿ ಹುರ್ಕೋತಿದ್ದೀನಿ. ಹಾಗೆ ಒಂದು ಬದಿಗೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ಇದನ್ನು ಕೂಡ ನಾನು ಬಳಸ್ತಾ ಇದ್ದೀನಿ. ಸೊ ಇವಾಗ ನೋಡಿ ಈ ರೀತಿಯಾಗಿ ಕೊಬ್ಬರಿ ತುರಿಯನ್ನು ಹುರ್ಕೊಂಡು ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ಇದೇ ಪ್ಯಾನಲ್ಲಿ ಇವಾಗ ನಾನು ಚಿಕ್ಕದಾಗಿ ತುಂಡುವನ್ನು ಮಾಡಿಕೊಂಡಿರುವಂಥ ಶುಂಠಿಯನ್ನು ಸೇರಿಸ್ಕೊತಿದ್ದೀನಿ. ಹಾಗೂ ಇದಕ್ಕೆ ಚೂರು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ತಿದ್ದೀನಿ. ಹೆಚ್ಚಾಗಿ ಹುರ್ಕೋಬೇಕು ಅಂತಿಲ್ಲ, ಕೇವಲ ಹಸಿ ವಾಸನೆ ಹೋಗುವ ಮಟ್ಟಿಗೆ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಆಯಿತು. ಈಗ ಇದನ್ನು ಹುರ್ಕೊಂಡಿದ್ದೀನಿ ಈ ರೀತಿಯಾಗಿ. ಇವಾಗ ಇದೇ ಪ್ಯಾನ್ಗೆ ನಾನು ಸಿಪ್ಪೆ ಸುಲಿದಿಟ್ಟುಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿ ಇದಕ್ಕೂ ಕೂಡ ಅದೇ ರೀತಿಯಾಗಿ 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿಯ ಮಸಾಲೆ ಖಾರವನ್ನು ನಾವು ಮಾಡಿಕೊಂಡು ಈ ರೀತಿಯಾದ ಮಸಾಲೆ ಖಾರವನ್ನು ನಾವು ಯಾವುದೇ ರೀತಿಯ ಪಲ್ಯ ಮಾಡಲಿಕ್ಕೆ ಬಳಸ್ಬೋದು. ಸೊ ಆವಾಗ ಇದನ್ನು ಹುರ್ಕೊಂಡಿದ್ದೀನಿ. ಇವಾಗ ಸೇಮ್ ಇದೇ ಪ್ಯಾನ್ಗೆ ಚೆನ್ನಾಗಿ ತೊಳೆದುಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೀನಿ. ಹಾಗೂ ಇದಕ್ಕೂ ಚೂರು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಈಗ ಇದರ ನೀರಿನ ಅಂಶ ಹೋಗುವ ಹಾಗೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಇದು ನೀರಿನ ಕಂಟೆಂಟ್ ಏನಿದೆ ಅದು ಕಡಿಮೆ ಆಗೋವರೆಗೂ ನಾನು ಹೀಗೆ ಇದನ್ನು ಹುರ್ಕೊಳ್ಳೋದು. ಇವಾಗ ಇದು ಹುರ್ಕೊಂಡ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ನಲ್ಲಿ ಹುರಿದುಕೊಂಡಿರುವಂಥ ನೋಡಿ ಇದನ್ನು ಕೊತ್ತಂಬರಿ ಸೊಪ್ಪನ್ನು ನಾನು ಶುಂಠಿಯ ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಈ ರೀತಿಯಾಗಿ ಹಚ್ಕೊಂಡಿರುವಂಥ ಈರುಳ್ಳಿಯನ್ನು ಸೇಮ್ ಪ್ಯಾನಲ್ಲಿ ಹಾಕ್ಕೊಂಡು ಅದರಲ್ಲಿ 10 to 15 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಹೀಗೆ ಇದರ ಬಣ್ಣ ಸ್ವಲ್ಪ ಬದಲಾಗುವವರೆಗೂ ಇದನ್ನು ಈ ರೀತಿಯಾಗಿ ಕೈ ಆಡಿಸ್ತಾ ಇರೋಣ. ಈ ರೀತಿಯಾಗಿ ನೋಡಿ ಹುರ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಹುರಿದುಕೊಂಡಿರುವಂತಹ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೂ ಇದ್ರ ಜೊತೆ ನಾನು ಅದು ಆಗುವಾಗಲೇ ಹುರಿದುಕೊಂಡಿರುವಂಥ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡು ಅದರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಸೇಮ್ ಮಿಕ್ಸಿ ಜಾರ್ನಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿಯನ್ನು ಮತ್ತು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೂ ಬೆಳ್ಳುಳ್ಳಿ ಅದು ಪೇಸ್ಟ್ ಮಾಡ್ಕೊಂಡಿದ್ದೀನಿ.
ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ನೋಡಿ ಈ ಥರ ಎಲ್ಲ ಪೇಸ್ಟಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೂ ಒಂದು ಬದಿಗೆ ಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳನ್ನು ಹಾಕಿ ಏನಾದರೂ ಪೌಡರ್ ರೀತಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಒಂದು ಪ್ಲೇಟಲ್ಲಿ ತೊಗೊಂಡು ಅದನ್ನು ಇವಾಗ ನಾನು ಈ ಖಾರದ ಪುಡಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳಿನ ಪೌಡ್ರ್ ಇದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಖಾರದ ಪುಡಿ ನಾನು ಈ ರೀತಿಯಾಗಿ ಮಸಾಲೆ ಮಿಕ್ಸ್ ಮಾಡುವ ಮುಂಚೆನೇ ಈ ಖಾರದ ಪುಡಿಯಲ್ಲಿ ನಾವು ನಮಗೆ ಎಷ್ಟು ಹದವಾದ ಮಸಾಲೆ ಬೇಕೋ ಆ ರೀತಿಯಾಗಿ ನಾವು ಅದಕ್ಕೆ ಲವಂಗ, ದಾಲ್ಚಿನ್ನಿ ಮತ್ತು ಪಲಾವ್ ಎಲೆ, ಚಕ್ರ ಮೊಗ್ಗು, ಕರಿಮೆಣಸು, ಎಳ್ಳು, ಗಸಗಸೆ ಈ ರೀತಿಯಾದ ಮಸಾಲೆ ಪದಾರ್ಥ ಹಾಕ್ಕೊಂಡು ನಾವು ಅದನ್ನು ಪುಡಿ ಮಾಡ್ಕೊಂಡು ತಂದಿದ್ದೀವಿ. ಈ ಪುಡಿಗೆ ನಾನು ಇವಾಗ ಮಾಡಿರುವಂಥ ಹಸಿ ಮಿಶ್ರಣ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಹೀಗೆ ನಾವು 4 kg ಖಾರದ ಪುಡಿಗೆ 1 kg ಉಪ್ಪಿನ ಪುಡಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸೇರಿಸ್ಕೊತಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಇವಾಗ ಇದೇ ಖಾರದ ಪುಡಿಗೆ ನಾವು ಚೆನ್ನಾಗಿ ರುಬ್ಬಿಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪಿನ ಮಿಶ್ರಣದಲ್ಲ ಇದನ್ನು ಕೂಡ ಇದರಲ್ಲಿ ಈ ರೀತಿಯಾಗಿ ಖಾರದ ಪುಡಿಯಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಚೆನ್ನಾಗಿ. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಖಾರದ ಪುಡಿ ರೆಡಿ ಆಗುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಈ ಖಾರದ ಪುಡಿಯನ್ನು ನಾವು ಸಾಕಷ್ಟು ದಿನಗಳ ಕಾಲ ಈ ರೀತಿ ಶೇಖರಣೆ ಮಾಡಿ ಇಟ್ಕೋಬೋದು. ಇದಕ್ಕೆ ಉಪ್ಪು ಸೇರಿಸೋದ್ರಿಂದ ಇದು ಚೆನ್ನಾಗಿ ಉಳಿಯುತ್ತೆ, ಏನು ಹಾಳಾಗೋದಿಲ್ಲ. ಸೊ ಈ ಮಸಾಲೆ ಖಾರದ ಪುಡಿಯನ್ನು ನಾವು ಎಲ್ಲ ವೆಜ್ ಹಾಗೂ ನಾನ್ ವೆಜ್ ರೆಸಿಪಿಯಲ್ಲಿ ಚೂರು ಹಾಕಿದರೆ ಸಾಕು. ಅತಿಯಾದ ರುಚಿಕರವಾಗಿರುವಂಥ ವೆಜ್ ಹಾಗೂ ನಾನ್ ವೆಜ್ ಐಟಮ್ಸ್ನ ನಾವು ಈ ಮಸಾಲೆ ಖಾರದಿಂದ ಪ್ರಿಪೇರ್ ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ನಿಮಗಾಗಿ ನಾನು ಯಾವ ರೀತಿಯಾಗಿ ಮಸಾಲೆ ಖಾರವನ್ನು ಮಾಡ್ತಾರೆ ಅಂತ ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.